ಮಕ್ಕಳಿಗೆ ಚಿಕ್ಕದು ಮತ್ತು ದೊಡ್ಡದು ಎಂಬ ಪರಿಕಲ್ಪನೆ ಮೂಡಿಸಲು ನಿತ್ಯ ಜೀವನದಲ್ಲಿ ಬರುವ ತರಕಾರಿಗಳು, ಹಣ್ಣುಗಳು, ವಸ್ತುಗಳು ಮತ್ತು ತಿಂಡಿಗಳನ್ನು ಬಳಸಿಕೊಂಡು ಒಂದು ಕವಿತೆಯನ್ನು ರಚಿಸಲಾಗಿದೆ. ರಚಿಸಿದಂಥ ಹಾಡಿಗೆ ನೀವೆಲ್ಲರೂ ನೃತ್ಯ ಮಾಡ್ತೀರಾ? ಚೆನ್ನಾಗಿ ಮಾಡಿ ಕಲ್ಕೋತಿರಲ್ಲ. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಆಲದ ಮರ ಅಷ್ಟು ದೊಡ್ಡದು, ಕಡ್ಲೆ ಗಿಡ ಇಷ್ಟು ಚಿಕ್ಕದು, ಆನೆ ಮಾತ್ರ ಅಷ್ಟು ದೊಡ್ಡದು, ಇರುವೆ ಮಾತ್ರ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಕುಂಬಳಕಾಯಿ ಅಷ್ಟು ದೊಡ್ಡದು, ಬದನೆಕಾಯಿ ಇಷ್ಟು ಚಿಕ್ಕದು, ಹಲಸಿನ ಹಣ್ಣು ಅಷ್ಟು ದೊಡ್ಡದು, ಬೋರೆಕಾಯಿ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಕಪ್ಪು ಹಲಗೆ ಅಷ್ಟು ದೊಡ್ಡದು, ನನ್ನ ಪಾಟಿ ಇಷ್ಟು ಚಿಕ್ಕದು, ಡ್ರಮ್ ಇದೆ ಅಷ್ಟು ದೊಡ್ಡದು, ಲೋಟ ಇದೆ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಬೆಂಚ್ ಇದೆ ಅಷ್ಟು ದೊಡ್ಡದು, ನನ್ನ ಕುರ್ಚಿ ಇಷ್ಟು ಚಿಕ್ಕದು, ಬಸ್ ಇದೆ ಅಷ್ಟು ದೊಡ್ಡದು, ಆಟೋ ರಿಕ್ಷಾ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಮಾಡಿ ಮನೆ ಅಷ್ಟು ದೊಡ್ಡದು, ಗುಡ್ಸಲ್ ಮಾತ್ರ ಇಷ್ಟು ಚಿಕ್ಕದು, ಕಮಲದ ಹೂ ಅಷ್ಟು ದೊಡ್ಡದು, ಮಲ್ಲಿಗೆ ಹೂ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಉಷ್ಟ್ರ ಪಕ್ಷಿ ಅಷ್ಟು ದೊಡ್ಡದು, ಗುಬ್ಬಿ ಮರಿ ಇಷ್ಟು ಚಿಕ್ಕದು, ರೊಟ್ಟಿ ಇರುವುದು ಅಷ್ಟು ದೊಡ್ಡದು, ಪೂರಿ ಇರುವುದು ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಹೋಳಿಗೆ ಇರುವುದು ಅಷ್ಟು ದೊಡ್ಡದು, ಕಜ್ಜಾಯ ಇರುವುದು ಇಷ್ಟು ಚಿಕ್ಕದು, ಪಡವಲಕಾಯಿ ಅಷ್ಟು ದೊಡ್ಡದು, ಸೌತೆಕಾಯಿ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಮಾರ್ಕರ್ ಐತಿ ಅಷ್ಟು ದೊಡ್ಡದು, ಬಣ್ಣದ ಪೆನ್ಸಿಲ್ ಇಷ್ಟು ಚಿಕ್ಕದು, ಅವ್ವನ ಸೀರೆ ಅಷ್ಟು ದೊಡ್ಡದು, ನನ್ನ ಹಂಗಿ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಬಾಗಿಲೈತಿ ಅಷ್ಟು ದೊಡ್ಡದು, ಕಿಟಕಿ ಮಾತ್ರ ಇಷ್ಟು ಚಿಕ್ಕದು, ಸಾಗರ ಐತಿ ಅಷ್ಟು ದೊಡ್ಡದು, ಬಾವಿ ಐತಿ ಇಷ್ಟು ಚಿಕ್ಕದು. ಯಾಕೋ ಗೊತ್ತಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ದೊಡ್ಡದು ಯಾವುದು ಸಣ್ಣದು ಯಾವುದು ಎಲ್ಲ ಗೊತ್ತಾಯ್ತಾ ನಿಮ್ಗೆ? ಓಕೆ, ಥ್ಯಾಂಕ್ ಯು.